ಔಟ್ ಆಫ್ ಸಿಲೆಬಸ್ ಸಿನಿಮಾ ಸೂಪರ್ ಬ್ರೋ ಮೂವಿ ಮಾತ್ರ ಸೂಪರ್ ಬ್ರೋ ಸೂಪರ್ ವೇಟಿಂಗ್ ಫಾರ್ ಡೆವಿಲ್ ಮೂವಿ ಬೆಂಕಿ ಸೂಪರ್ ಸರ್ ಸೂಪರ್ ಗುರು ಮೂವಿ ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರ್ಲಿ ಅಣ್ಣ ನೈಸ್ ನೈಸ್ ಎಲ್ಲ ಇವನೇ ಹೇಳ್ತಾರೆ ಸಕ್ಕತ್ತಾಗೈತೆ ಬ್ರೋ ಸೂಪರ್ 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 ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ಅಣ್ಣ ಚೆನ್ನಾಗಿದೆ ಸೂಪರ್ ಬೈ ಚೆನ್ನಾಗಿದೆ ಚೆನ್ನಾಗಿದೆ ಅಣ್ಣ ಮ್ಯಾಕ್ಸಿಮಮ್ ಮಸ್ ಕಿಚ್ಚ ಕಿಚ್ಚ ಸೂಪರ್ ಸೂಪರ್ ಸರ್ ಸೂಪರ್ ಆಗಿದೆ ಕಿಚ್ಚ ಆಕ್ಟಿಂಗ್ ಚೆನ್ನಾಗಿದೆ ಸೂಪರ್ ಸಕ್ಕತ್ತಾಗಿದೆ ಅಣ್ಣ ಜೈ ಕಿಚ್ಚ ಬಾಸ್ ಜೈ ಕಿಚ್ಚ ಬಾಸ್ ಮ್ಯಾಕ್ಸಿಮಮ್ ಮಸ್ ಸೂಪರ್ ಮ್ಯಾಕ್ಸಿಮಮ್ ಮಸ್ ಒಂದು ರಾತ್ರಿ ಕಡೆ ಸೂಪರ್ ಆಗಿದೆ ಬೆಂಕಿ ಬಾ ಸೈಕಾಗೈತೆ ಸೈಕಾಗೈತೆ ಮೂವಿ ಸೂಪರ್ ಸಕ್ಕತ್ತಾಗಿದೆ ಸೂಪರ್ ಮೂವಿ ಫಸ್ಟ್ ಮೂವಿ ಬೇರೆ ಲೆವೆಲ್ ಸೂಪರ್ ಅಲ್ಟಿ ಅಲ್ಟಿ ಸೂಪರ್ ಆಗಿದೆ ಬ್ರೋ ಒಳ್ಳೆ ಮೂವಿ ನೋಡಬಹುದು ಒಳ್ಳೆ ಡಿಸ್ಟಿಂಕ್ಟ್ ಆಗಿದೆ ಸೂಪರ್ ಆಗಿತ್ತು ನಮ್ಮ ನೋ ಬಕ್ವಾಸ್ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಕ್ರೇಜಿ ಮೂವಿ ಚೆನ್ನಾಗಿ ನೋಡಬಹುದು ಸೂಪರ್ ನಮ್ಮ ಅಣ್ಣಗೆ 2 ವರ್ಷದಿಂದ ಹಿಂಗೆ ನೋಡ್ತೀವಿ ಅನ್ಕೊಂಡಿಲ್ಲ ಸೂಪರ್ ಸೂಪರ್ ಇದೆ ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಮೂವಿ ಸೂಪರ್ ಮಾತಾಡ್ತೀರಾ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು ಒಂದೊಂದು ಸೀನ್ ಒಂದೊಂದು ಫ್ರೇಮ್ ಸಿನಿಮಾ ಇದ್ದಂಗೆ ಈ ತರ ನೋಡಿ ಬಾಸ್ 11 ವರ್ಷ ಆಗಿತ್ತು ಬೆಂಕಿ ಸೂಪರ್ ಫಿಲಮ್ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬಾಸ್ ಬಾಸ್ ಮ್ಯಾಕ್ಸ್ ಅಂದ್ಮೇಲೆ ಮ್ಯಾಕ್ಸಿಮಮ್ ಸೌಂಡ್ ಇರಲೇಬೇಕು ಸೂಪರ್ ಸೂಪರ್ ಕ್ರೇಜಿ ಕ್ರೇಜಿ ಸುದೀಪ್ ಆಕ್ಟಿಂಗು ಪೊಲೀಸು ಏನು ಮಾಡಿಸ್ದಂಗಿದೆ ಪೊಲೀಸ್ ಡ್ರೆಸ್ಸೇ ನೋಡಲಿಲ್ಲ ಅವರು ಅದೇ ಬೇಜಾರಾಗಿದ್ದು ಸೂಪರ್ ಸೂಪರ್ ಮಾಸ್ಗೆ ಮಹಾರಾಜ ನಮ್ ಕಿಚ್ಚ ಜೈ ಕಿಚ್ಚ ಬಾಸ್ ಸೂಪರ್ ಚೆನ್ನಾಗಿದೆ ಬಾಕ್ಸ್ ಆಫೀಸ್ ನೋಡೋ ಕಿಚ್ಚ ಬಾಸ್ಗೆ ಸೂಪರ್ 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 ಹಿಟ್ ಸೂಪರ್ ಸೂಪರ್ ಆಯ್ತು ಅಲ್ಟಿಮೇಟ್ ಅಲ್ಟಿಮೇಟ್ ಕಿಚ್ಚ ಸೂಪರ್ 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 ಕಿಚ್ಚ ಬಾಸ್ಗೆ ಸೂಪರ್ 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 ಓ ಸೂಪರ್ ಕಿಂದೆ ಸೂಪರ್ ಗುರು ಸ್ಟೋರಿ ಮಾತ್ರ ಸೂಪರ್ ಆಗೈತೆ ನೋಡಬಹುದು ಬಾಸ್ ಫಿಲಂ ಸೂಪರ್ ಸೂಪರ್ ಅಣ್ಣ ಸೂಪರ್ ಸುದೀಪ್ ಜೈ ಕಿಚ್ಚ ಬಾಸ್ ಮೂವಿ ಮಾತ್ರ ಸಕ್ಕತ್ತಾಗೈತೆ ಎಲ್ಲರೂ ಥಿಯೇಟರ್ ನೋಡ್ರಿ ಕಿಚ್ಚ ಬಾಸ್ಗೆ ಮ್ಯಾಕ್ಸಿಮಮ್ ಸೂಪರ್ ಸೂಪರ್ ಮೂವಿ ಸೂಪರ್ ಆಗಿದೆ ಈ ಸಲ ಕಪ್ಪು ನಮ್ದೇ ಜೈ ಕಿಚ್ಚ ಕಿಚ್ಚ ಬಾಸ್ ಜೈ ಕಿಚ್ಚ ಬಾಸ್ ಜೈ ಕಿಚ್ಚ ಬಾಸ್ ಜೈ ಕಿಚ್ಚ ಬಾಸ್ ಮಸ್ತ ಮಸ್ತು ಮೂವಿ ಮಾತ್ರ ಸೂಪರ್ ಮೂವಿ ಸೂಪರ್ ಮ್ಯಾಕ್ಸಿಸ್ ಮ್ಯಾಕ್ಸಿಮಮ್ ಮ್ಯಾಕ್ಸಲ್ಲ ಅಲ್ಟ್ರಾ ಮ್ಯಾಕ್ಸ್ ಮಾತಾಡಂಗಿಲ್ಲ ಸಕ್ಕತ್ತಾಗೈತೆ ಇದು ಫ್ಯಾನ್ ಶೋನು ಹೋಗಿದ್ದೀವಿ ಈಗ 9:30 ಶೋಗೂ ಹೋಗಿದ್ದೀವಿ ಮ್ಯಾಟ್ನಿ ಶೋಗೂ ಹೋಗ್ತೀವಿ ಸೂಪರ್ ಸೂಪರ್ ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಸೂಪರ್ ಸೂಪರ್ ಕಿಚ್ಚ ಸೂಪರ್ ಮ್ಯಾಕ್ಸ್ ಮ್ಯಾಕ್ಸ್ ಸೂಪರ್ ಸೂಪರ್ ಬಾಸ್ ಬಾಸ್ ಕಿಚ್ಚ ಬಾಸ್ ಬಾಸ್ ಆಗಿದೆ ಬಾಸ್ ಕಿಚ್ಚ ಬಾಸ್ಗೆ ಕಿಚ್ಚ ಬಾಸ್ಗೆ ಸೂಪರ್ ಸೂಪರ್ ಫಿಲಂ ತುಂಬಾ ಚೆನ್ನಾಗಿದೆ ಕಿಚ್ಚ ಬಾಸ್ಗೆ ಜೈ ಸೂಪರ್ 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 ಮ್ಯಾಕ್ಸಿಮಮ್ ಮಾಸ್ ಅಣ್ಣ ಬ್ಲಾಕ್ ಬಸ್ಟರ್ ಸೂಪರ್ ಕಿಚ್ಚ ಬಾಸ್ ಸೂಪರ್ ಸೂಪರ್ ಸೂಪರ್
ನಮ್ಮ ಬಾಸ್ ಮೂವಿ 2.5 ವರ್ಷ ಆದಮೇಲೆ ಬರ್ತೈತೆ. ವಿಕ್ರಾಂತ್ ರೋಣ ಆದಮೇಲೆ ಮ್ಯಾಕ್ಸ್ ಬರ್ತಾಯಿದೆ. ತುಂಬ ಅಲ್ಟಿಮೇಟಾಗಿ ಮೂಡಿ ಬಂದಿದೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಅರಸಿ ಆಶೀರ್ವದಿಸಿ. ಇನ್ನೊಂದೇನಪ್ಪ ಅಂದರೆ ಈಗ ಮೂವಿಲಿ ನೋಡಿದ್ದು ಆ್ಯಕ್ಟಿಂಗು ಮತ್ತೆ ರಿಪೀಟ್ ಆಗೈತೆ. ಈ ಥರ ಆ್ಯಕ್ಟಿಂಗ್ ನಾವು ಈಗ ನೋಡಿದ್ದು ಮತ್ತೆ ರಿಪೀಟು. ತಮಿಳು ಡೈರೆಕ್ಟರ್ ಬಂದು ಅಲ್ಟಿಮೇಟ್ ಮೂವಿ ಮಾಡಿದ್ದಾರೆ. ಎಲ್ಲರೂ ಬಂದು ಅರಸಿ ಆಶೀರ್ವದಿಸಬೇಕು. ಜೈ ಕಿಚ್ಚ ಬಾಸ್. ಅಣ್ಣ ಏನು ಹೇಳೋದೇನಿಲ್ಲ, ನಮ್ಮ ಬಾಸ್ ಬಗ್ಗೆ ಏನು ಹೇಳೋಂಥದ್ದು ಏನು ಅವಶ್ಯಕತೆ ಇಲ್ಲ. ಅವ್ರ ಆ್ಯಕ್ಟಿಂಗಲ್ಲಿ ಕಿಂಗು ಅಭಿನಯ್ ಚಕ್ರವರ್ತಿ ಅಂತ ಹೆಸರು ಕೊಟ್ಟಾಗೋಯ್ತು ಅವ್ರನ್ನ. ಅದೇನು ಮೀರ್ಸಕ್ಕಂತೂ ಆಗಲ್ಲ ಅವ್ರನ್ನ, ಆಯಿತಾ. ಬೆಂಕಿ ಫಿಲಮ್ ಇದು. ಬೆಂಕಿ ಅಂದರೆ ಹೇಳೋದಲ್ಲ, ಒಳಗಡೆ ಹೋಗಿ ನೋಡ್ಬೇಕು ಫಿಲಮ್ನ. ಫಸ್ಟು ನಾವು ಹೇಳೋದೇ ಬೇಡ. ಒಂದೊಂದು ಸೀನಲ್ಲೂ ಬಾಸ್ ಯಾವ ರೇಂಜಲ್ಲಿ ಮಾಡೋರೆ ಅಂದರೆ ಸೀನ್ಗಳು ನೋಡೋಕೆ ಒಂದು ಖುಷಿ ಆಗ್ತೈತಿ. ಅಭಿನಯ ಅಂದರೆ ಸುದೀಪ್ 2.5 ವರ್ಷ ಆದಮೇಲೆ ದೊಡ್ಡ ಪರ್ದ ಮೇಲೆ ನಮ್ಮ ಬಾಸ್ನ ನೋಡೋಕೆ ಖುಷಿ ಅಂದರೆ ಅದು ಸಖತ್ ಖುಷಿ. ಬೆಳಗ್ಗೆಯಿಂದನೂ ಇಲ್ಲೇ ಇದ್ದೀವಿ, ಎಂಜಾಯ್ ಮಾಡಿದ್ದೀವಿ, ಶೋ ಮಾಡಿದ್ದೀವಿ, ಹಬ್ಬ ಮಾಡ್ತಾಯಿದ್ದೀವಿ ಫಿಲಮ್ದು. ಅಷ್ಟೇ. ನಮ್ಮ ಬಾಸ್ ಬಗ್ಗೆ ಏನು ಹೇಳೋಣ. ಅಭಿಮಾನಿಗಳಿಗೆ ಒಂದು ಹೇಳೋದೇನೆಂದರೆ ಎಲ್ಲ ನಾವು ಕನ್ನಡ ಸಿನಿಮಾ ನಮ್ಮ ಬಾಸ್ ಹೇಳೋದು ಅದನ್ನೇ. ಎಲ್ಲ ಸಿನಿಮಾಗಳು ಸಪೋರ್ಟ್ ಮಾಡಿ ಅಂತಲೇ ಹೇಳೋದು. ನಾವು ಹೇಳ್ತಿರೋದು ಅದನ್ನು. ಯಾವುದೇ ಫಿಲಮ್ ಬರಲಿ, ಯಾವುದೇ ಇರಲಿ, ನಾವು ಸಪೋರ್ಟ್ ಮಾಡಿದ್ದೀವಿ. ನಮ್ಮ ಬಾಸ್ ಒಳ್ಳೆ ಮೂವಿ ಕೊಟ್ಟವ್ರೆ. ಫ್ಯಾಮಿಲಿ ಎಂಟರ್ಟೈನರ್ ಮೂವಿ. ಬಂದು ಎಲ್ಲ ಫ್ಯಾಮಿಲಿ ಸಮೇತ ಚಿತ್ರಮಂದಿರಕ್ಕೆ ಬಂದು ನೋಡಿ. ಯಾರು ಪೈರಸಿ ಮಾಡಬೇಡಿ. ಕನ್ನಡ ಫಿಲಮ್ನ ಕನ್ನಡ ಚಿತ್ರಮಂದಿರದಲ್ಲಿ ಎಲ್ಲರೂ ಬಂದು ಉಳಿಸಿ ಬೆಳೆಸಿ. ಅಷ್ಟೇ ಕೇಳೋದು. ಕಿಚ್ಚ ಬಾಸ್ಗೆ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ. ಮ್ಯಾಕ್ಸ್ ಗೆದ್ದು ಬಾರಲೇ ಬಚ್ಚಾ. ಸೊ ಮ್ಯಾಕ್ಸ್ ಮೂವಿ ಬಗ್ಗೆ ನೀವು 2 ಅವರ್ 13 ನಿಮಿಷ ಇದೆ ಸಿನಿಮಾ. ಒಂದೊಂದು ನಿಮಿಷನೂ ಸೀಟು ತುದಿಲಿ ಕುತ್ಕೊಂಡು ನೋಡ್ತಾರೆ. ಕೊನೆ ತನಕ ಏನಾಗುತ್ತೆ ಅಂತ ಸಸ್ಪೆನ್ಸ್ ಬಿಡಲ್ಲ. ಕೊನೆ 10 ನಿಮಿಷ ಮುಂಚೆ ಗೊತ್ತಾಗುತ್ತೆ. ಅದಾದಮೇಲೆ 10 ನಿಮಿಷ ಆದಮೇಲೆ ಸ್ಟೋರಿ ಮುಗ್ದೋಯ್ತು ಅಂದ್ಕೊಂಡ್ರೆ ಕ್ಲೈಮ್ಯಾಕ್ಸು ಬೇರೆ ಲೆವೆಲಲ್ಲೇ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಲಿ ಫಸ್ಟ್ ಟೈಮು ತಿರ್ಗಾ ನಾವು ಹುಚ್ಚ ದಮ್ ನೋಡ್ತಾ ಇದ್ದೀವಲ್ಲ, ಅದೇ ಥರ ತಿರ್ಗಾ ಬಾಸ್ನ ನೋಡ್ತಾ ಇದ್ದೀವಿ. ಈ ಥರ ಸಿನಿಮಾ ಕನ್ನಡ ಇಂಡಸ್ಟ್ರಿಲಿ ಅದು ಡಿಸೆಂಬರ್ 20 ಕೊನೆ ವರ್ಷ ಕಡೆಯಲ್ಲಿ ಬಂದಿರೋದ್ರಿಂದ ನಮಗೆ ಇನ್ನೂ ಹಬ್ಬನೇ. ಈ ಥರ ಸಿನಿಮಾ ಎಷ್ಟೋ ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಈ ಸತಿ ಅಭಿಮಾನಿಗಳಿಗೋಸ್ಕರನೇ ಮಾಡಿದ್ದಾರೆ ನಮ್ಮ ಬಾಸು. 100% ಇದು ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಜನಗಳಿಗೆ. ಪೈಸಾ ವಸೂಲ್ ಮೂವಿ. ಅದಕ್ಕಿಂತ ಮುಂಚೆ 100 ಡೇಸ್ ಅಂತೂ ಪಕ್ಕ ಹೋಗುತ್ತೆ. ಈಗಿನ ಕಾಲದಲ್ಲಿ ಬರೀ ದುಡ್ಡು ಮಾಡ್ತಾರೆ ಸಿನಿಮಾ ಅಂದ ತಕ್ಷಣ ಕಲೆಕ್ಷನ್ ನೋಡ್ತಾರೆ ಹೊರತು ಕಲೆಕ್ಷನ್ ಜೊತೆಗೆ ಇದು 100 ಡೇಸ್ ಆಗುತ್ತೆ ಈ ಸಿನಿಮಾ. ಆದರೆ ಈಗ ನೋಡಿ 405 ಶೋ ಹೌಸ್ಫುಲ್ ಆಗಿದೆ ಇಡೀ ಕರ್ನಾಟಕದಲ್ಲಿ. ತುಮಕೂರಲ್ಲಿ ಜೈ ಭಾರತ್ ಬೆಳಗ್ಗೆ ಬಿಟ್ಟರು, ನಿನ್ನೆ ನೈಟ್ ಬಿಟ್ಟರು. ಇವಾಗ ಅದೂ ಹೌಸ್ಫುಲ್ ಆಗಿ ಹೋಗಿದೆ. ಅಂದರೆ ಫಸ್ಟ್ ಡೇ ರಿವ್ಯೂ ನೋಡಿರೋರು ಕೇಳಿದ ಮೇಲೆ ತಾನೇ ಅದು ಹೋಗ್ತಾರೆ ಸೋಲ್ಡ್ ಔಟು. ಅದೇ ಥರನೇ ಕಂಟಿನ್ಯೂಸ್ ಆಗಿ ಇದೇ ಥರ ಸೋಲ್ಡ್ ಔಟ್ ಆಗುತ್ತೆ. ಯಾಕೆಂದರೆ ರಿವ್ಯೂಸ್ ಚೆನ್ನಾಗಿ ಬಂದಿದೆ. ಒಂದು ಕಡೆನೂ ಎಲ್ಲೂ ನೆಗೆಟಿವ್ ಬಂದಿಲ್ಲ. ಒಂದು ಕಡೆ ಬೇರೆ ಸಿನಿಮಾ ಎಷ್ಟೊಂದು ಬಂದಿತ್ತು ನಮ್ಮ ಬಾಸ್ದೆ, ಆದರೆ ಈ ಸಿನಿಮಾಕ್ಕೆ ಬೇರೆ ಅಭಿಮಾನಿಗಳಾಗಲಿ ಎಲ್ಲರೂ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಒಂದು ದಿನದಲ್ಲಿ ನಡೆಯೋಕತೆನ 2 ಅವರ್ ತೋರಿಸಿದ್ರಲ್ಲ, ಅದು ಎಕ್ಸ್ಟ್ರಾಡಿನರಿ. ಆಮೇಲೆ ಕ್ಲೈಮ್ಯಾಕ್ಸ್ ಸೀನ್ನ ಬೆಳಗ್ಗೆ 6 ಗಂಟೆಗೆ ತೆಗೆದಿದ್ದಾರೆ. ಒಂದಿನ 6 ಗಂಟೆಯಿಂದ 6 ಗಂಟೆ ತೋರಿಸಿದ್ದಾರೆ. ಬೆಳಗಿನ ಜಾವ 6 ಗಂಟೆಗೆ ಶೂಟ್ ಮಾಡಿದ್ದಾರೆ. ಆ ಶೂಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಯಾವುದೇ ಕಾರಣಕ್ಕೂ ಕಾಳಿ ಸೀನು ಮತ್ತು ಕ್ಲೈಮ್ಯಾಕ್ಸ್ ಸೀನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅದೇ ಮೇನ್ ಹೈಲೈಟ್ ಫಿಲಮಲ್ಲಿ. ಜೈ ಕಿಚ್ಚ ಬಾಸ್. ನಮ್ಮ ಸ್ನೇಹಿತರು, ನಮ್ಮ ಫ್ರೆಂಡು ದೀಪಣ್ಣ ಅಂದರೆ ನಮ್ಮೆಲ್ಲ ಅವ್ರ ಸ್ನೇಹಿತರು ನಾವೆಲ್ಲ. ಅವರು ನಮ್ಮ ಸ್ನೇಹಿತರಿಗೆ ಎಂಥ ಸಿನಿಮಾ ಕೊಟ್ಟಿದ್ದಾರೆ ಅಂದರೆ ಬ್ಲಾಸ್ಟ್ ಆಗೋ ಥರ ಸಿನಿಮಾ ಕೊಟ್ಟಿದ್ದಾರೆ. ಅಭಿಮಾನಿಗಳು ಅದನ್ನು ಸುಮಾರು ವರ್ಷದಿಂದ ಕಾಯ್ತಿದ್ವಿ ನಾವು, ಈ ಥರ ಸಿನಿಮಾ ಬೇಕು ಅಂತ. ಆದರೆ ಸಿನಿಮಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ರಾಜಕಾರಣಿಗಳು ಮತ್ತು ಈ ಡ್ರಗ್ಸ್ ತೊಗೊಂಡು ರೇಪ್ ಮಾಡೋದು, ಇದು ಒಂದು ಮಗು ಜೀವನದ ತುಂಬ ಮೆಸೇಜ್ ಇದೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಯಾಕಂದರೆ ಬರೀ ಫ್ಯಾನ್ಸೇ ನೋಡೋದಲ್ಲ, ಫ್ಯಾಮಿಲಿ ಸಮೇತ ಸಿನಿಮಾ ನೋಡ್ಬೋದು. ತುಂಬ ಚೆನ್ನಾಗಿದೆ. ರಕ್ತ ಪಕ್ತ ಆ ಥರದ್ದೆಲ್ಲ ಸುಮ್ಮನೆ ತೋರಿಸಿದ್ದಾರೆ, ಅದೇನೂ ಇಲ್ಲ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ. ನಮ್ಮದು 25ನೇ ವರ್ಷದ್ದು ಫಸ್ಟ್ ಮೊದಲ ಮಾರಿಗೆ ತುಮಕೂರಲ್ಲಿ ಸುದೀಪ್ ಸರ್ದು ಸಂಘ ನಾವು ಮಾಡಿದ್ದು. ಈ ವರ್ಷಕ್ಕೆ 25ನೇ ವರ್ಷ ಆಗುತ್ತೆ. ಹಾಗಾಗಿ ಇಷ್ಟು ದೊಡ್ಡ ಗ್ರ್ಯಾಂಡಾಗಿ ಮಾಡಿದ್ವಿ. ಸ್ವೀಟ್ಸು, ಊಟದ ವ್ಯವಸ್ಥೆ ಎಲ್ಲದೂ ಮಾಡಿದ್ವಿ. ಫಸ್ಟ್ ಅಸೋಸಿಯೇಷನ್, ಇಡೀ ಇಂಡಿಯಾಕ್ಕೆ ಫಸ್ಟ್ ಅಸೋಸಿಯೇಷನ್ ಅಂತ ಹುಟ್ಟಿದೆ ತುಮಕೂರಲ್ಲಿ. ಅದು ಸುದೀಪ್ ಅಸೋಸಿಯೇಷನು 2001ರಿಂದ ಹಿಡಿದು 2025ವರೆಗೂ ನಡ್ಕೊಂಡು ಬಂದಿದೆ. ಇಡೀ ಕರ್ನಾಟಕ ಜನತೆಗೆ ಗೊತ್ತು ನಮ್ಮ ಸಂಘ. ತುಮಕೂರು ಜಿಲ್ಲೆಯೇ ಮೊಟ್ಟ ಮೊದಲ ಸಂಘ ಅಂತ. ಈಗ ಸಿಲ್ವರ್ ಜೂಬ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ನಮ್ಮ ಕಿಚ್ಚ ಸುದೀಪ್ ಮನೆ ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ ಪ್ರೋತ್ಸಾಹ ನಡೀತಾ ಇದೆ. ಇನ್ನೊಂದು ತಿಂಗಳಲ್ಲೇ ಅದನ್ನು ಮಾಡೋದ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀವಿ. ಇವಾಗ ತಾನೇ ಮ್ಯಾಕ್ಸ್ ಮೂವಿ ನೋಡ್ಕೊಂಬಂದಿದ್ದೀವಿ ಬ್ರದರ್. ಕನ್ನಡ ಚಿತ್ರರಂಗಕ್ಕೆ ಕಿಚ್ಚ ಸುದೀಪಣ್ಣ ಒಂದು ಕಳಶ ಇದ್ದಂಗೆ. ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವೋ ಆ ಎಕ್ಸ್ಪೆಕ್ಟೇಷನ್ನ ಮಿತಿಮೀರಿ ಡಬ್ಬಲ್ಲಾಗಿ ಅಭಿಮಾನಿಗಳಿಗೆ, ನಮ್ಮ ಕಿಚ್ಚ ಸುದೀಪಣ್ಣನ ಅಭಿಮಾನಿಗಳು ಇವತ್ತು ಹಬ್ಬನೇ ಅಂತ ಹೇಳ್ಬೋದು. ನಾವು ದೀಪಾವಳಿ, ದಸರಾನೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದೀವೋ ಅದೇ ರೀತಿ ನಮ್ಮ ಅಭಿಮಾನಿಗಳು ಇವತ್ತು ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಥಿಯೇಟ್ರ್ ಒಳಗಡೆನೂ ಅಷ್ಟೇ ತುಂಬ ಖುಷಿಯಾಗಿ, ತುಂಬ ಸಂತೋಷದಿಂದ ಸೆಲೆಬ್ರೇಟ್ ಮಾಡಿದ್ದೀವಿ. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. 2.5 ವರ್ಷ ಆದಮೇಲೆ ಸುದೀಪಣ್ಣ ಅವರು ಆನ್ ಸ್ಕ್ರೀನ್ ಮೇಲೆ ಬರ್ತಾ ಇರೋದು, ಯಾವ ರೀತಿ ಇರುತ್ತೆ ಮೂವಿ ಅನ್ನೋದು ನಮಗೆ ತುಂಬ ಎಕ್ಸ್ಪೆಕ್ಟೇಷನಲ್ಲಿ. ವಿಕ್ರಾಂತ್ ರೋಣ ಆದಮೇಲೆ ಅಭಿನಯ್ ಚಕ್ರವರ್ತಿ ಇವತ್ತು ನಮ್ಮ ಯಾವುದು ಮೂವಿ
ಮ್ಯಾಕ್ಸಿಮಮ್ ಮಾಸ್. ಏನಲ್ಲಿ ಮಾಸ್ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ ಮ್ಯಾಕ್ಸಿಮಮ್ ಮಾಸ್. ಕಿಚ್ಚ ಬಾಸ್ ಹೇಳ್ದಂಗೆ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ನಾನು ಹೇಳೋದು ಒಂದೇ, ನಾವೆಲ್ಲರೂ ಕನ್ನಡ ಅಭಿಮಾನಿಗಳು, ಕನ್ನಡ ನಾಡಲ್ಲಿ ಹುಟ್ಟಿದ್ದೀವಿ, ಕನ್ನಡನ ಪ್ರೋತ್ಸಾಹಿಸಬೇಕು, ಕನ್ನಡನ ಬೆಳೆಸಬೇಕು. ಕಿಚ್ಚ ಸುದೀಪ್ ಅಣ್ಣನ ಮೂವಿ ಅಂತಲ್ಲ, ಯಾವುದೇ ಒಂದು ಕನ್ನಡ ಚಿತ್ರನ, ಉತ್ತಮವಾದ ಕನ್ನಡ ಚಿತ್ರನ ಬೆಳೆಸಬೇಕು. ಉತ್ತಮವಾದ ರೀತಿಯಲ್ಲಿ ನಮ್ಮ ಕರ್ನಾಟಕ ಜನತೆನ ಒಂದೊಳ್ಳೆ ಮೂವಿ ಬಂದಾಗ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ ಮ್ಯಾಕ್ಸ್ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದೊಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ. ಹೆಣ್ಮಕ್ಳ ಮೇಲೆ ಚಿಕ್ಕ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇರೋದನ್ನ ಯಾವ ರೀತಿ ತಡಿಬೇಕು, ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ಎಂಡಿಂಗಲ್ಲಿ ಮ್ಯಾಕ್ಸಲ್ಲಿ ತೋರಿಸಿದ್ದಾನೆ ನಮ್ಮ ಸುದೀಪ್ ಅಣ್ಣ. ಹ್ಯಾಟ್ಸಪ್. ಮ್ಯಾಕ್ಸ್ ಹತ್ರ ಮಾತಾಡ್ತಿದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು. ಜೈ ಕಿಚ್ಚ ಬಾಸ್. JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ. JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.